ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ 20 ಗುಂಟೆ ಸ್ನೇಹಿತರೆ, ಪ್ಯೂರ್ ಗ್ರೇಡ್ ಸಾಯಿಲ್. ನಿಮಗೆ ಜಾಸ್ತಿ ತಿರುಗಾಡೋದಿಲ್ಲದೆ ಇರೋದರಿಂದ ರೋಡು ನಿಮ್ಗೆ ಈ ಥರ ಇದೆ. ಒಂದಿಷ್ಟು ದೂರ ಮಾತ್ರ, ಅಲ್ಲೆಲ್ಲ ರೋಡು ಇಲ್ಲಿ ತಿರುಗಾಡೋ ಬದಲು ಪಕ್ಕದ ಜಮೀನು ಯಾರು ಮಾಡ್ತಾರೆ ಅಂತ ಆ ಕಡೆ ತಿರುಗಾಡ್ತಾರೆ ಸ್ನೇಹಿತರೆ. ಪ್ಲ್ಯಾನ್ ದಾರಿ ಮಾತ್ರ ಇದೆ. ಈಗ ಜಮೀನಿಗೆ ಏನು ಹೋಯ್ತಾ ಇದ್ದೀವಿ ಅದೇ ಪ್ಲ್ಯಾನ್ ದಾರಿ ನಿಮಗೆ ನೋಡಿ. ನಿಮಗಿದು ಪ್ಯೂರ್ ರೆಡ್ ಸಾಯಿಲ್, ಬೋರ್ವೆಲ್ಲು ಎಲ್ಲ ಅಲ್ಲೇ ಔಷಧಿ ಹಾಕಿ ಒಂದೇ ಸಲ ಬೇಕಾದ್ರೆ ನಾವು ಡೈರೆಕ್ಟಾಗಿ ಬಿಟ್ಕೋಬೋದು, ಒಂದೇ ಸಲ. ಸರಿನಾ? ಎಲ್ಲ ರೆಡಿ ಮಾಡಿದ್ದಾರೆ. ಬಾಳೆ ಹಾಕಿದ್ದಾರೆ ಅಂದರೆ ಸ್ನೇಹಿತರೆ ನಿಮಗೆ ಅರ್ಥ ಆಗುತ್ತೆ ನೀರು ಹೆಂಗಿದೆ ಇಲ್ಲಿ ಅಂತ ತಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮಗೆ ಇವರು ಬಾಳೆ ಹಾಕಿದ್ದಾರೆ, ಒಳ್ಳೆ ಪ್ಯೂರ್ ರೆಡ್ ಸಾಯಿಲು. ಅದೊಂದು ಏರಿಯಾದಲ್ಲಿ ಎಲ್ಲ ಅಲ್ಲಲ್ಲೇ ಮನೆಗಳು ಕಟ್ಕೊಂಡು ವಾಸ ಕೂಡ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಜಮೀನುಗಳಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನಿಮಗೆ ಬೆಂಗಳೂರಿಗೆ ಇದು 160 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಅರ್ಧದಷ್ಟು ಬಾಳೆ ಹಾಕಿದ್ರು, ಈಗ ಅರ್ಧದಷ್ಟು ಬೇರೆ ಬಸ್ತು ಹಾಕಿ ತೆಗೆದು ಈಗ ಈ ಕಡೆ ಬೇರೆ ಹಾಕೋದಕ್ಕೆ ಇದು ಮಾಡಿದ್ದಾರೆ. ನಾವು ಬೇಕಾದರೆ ಇಲ್ಲಿ ಈಗ ಬಾಳೆಗೆ ನೀರು ಎಷ್ಟು ಬೇಕು ಅಂತ ಸ್ನೇಹಿತರೆ ನಿಮಗೆ ಗೊತ್ತು. ಇನ್ನು ನಾವು ಇಲ್ಲಿ ಬೇರೆ ಬೆಳೆಗಳನ್ನ ಹಾಕ್ತೀವಿ ಅಂತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಯತ್ನ ಮಾಡಿ ಸ್ನೇಹಿತರೆ. ಬಾಳೆಗೆ ನೀರಾದಮೇಲೆ ಇನ್ನು ಬೇರೆ ಬೆಳೆಗಳಿಗೆ ನೀರು ನಮಗೆ ತೊಂದರೆ ಏನೂ ಇಲ್ಲ. ಆದರೆ ತೆಂಗು, ಅಡಿಕೆ, ಇನ್ನು ಬೇರೆ ಸ್ವಲ್ಪ ಹಣ್ಣಿನ ಗಿಡಗಳು ಯಾವಾಗಲೂ ನಾವು ಒಂದನ್ನೇ ಇದು ಮಾಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ನಮ್ಮ ಮನಸ್ಸಿನ ಆಸೆ ಅಂತೆ, ಪ್ರತಿಯೊಬ್ಬರಿಗೂ ಕನಸು ಅನ್ನೋದು ಇದ್ದೇ ಇರುತ್ತೆ. ಅದರಂತೆ ಒಳ್ಳೆ ತೋಟ ಮಾಡೋಕ್ಕೆ ಇನ್ನೂ ಅನುಕೂಲ ಇದೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರು ಸ್ನೇಹಿತರೆ ದಯವಿಟ್ಟು ಕಾಲ್ ಮಾಡಿ, ನಮಗೆ ಗೊತ್ತಿರೋಷ್ಟು ನಮ್ಮ ನಿಮಗೆ ತಿಳಿಸ್ತೀವಿ. ಜನರಲ್ ಪ್ರಾಪರ್ಟಿ ಸ್ನೇಹಿತರೆ, ಪೇಪರೆಲ್ಲ ಕ್ಲಿಯರ್ ಆಗಿದೆ, ಪ್ರತಿಯೊಂದು ನಿಮಗೆ ಕ್ಲಿಯರ್ ಆಗಿದೆ. ನಾಳೆನೇ ಇಶ್ಯೂ ಮಾಡ್ಕೋಬೋದು, ಅಷ್ಟು ಕ್ಲಿಯರ್ ಆಗಿದೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ, ಮೊನ್ನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಲ್ವೇ ಮಣ್ಣು ನೋಡಲಿಕ್ಕೆ ಒಂದು ಚಿನ್ನ ಇದ್ದಂಗಿದೆ ನಿಜವಲ್ವೇ, ಆಯಿತಾ. ಇನ್ನು ಈ ಥರ ಮೊಂಡ್ಲಿ ಬೆಳೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಮಗೇನು ಅಂತಾರೆ, ಇಲ್ಲಿ ಯಾಕೆ ನೀರನ್ನು ಮಾತಾಡೋಣ ಅಂತಂದರೆ, ನಮಗೆ ಇಲ್ಲಿಂದ ಒಂದು ಮಿನಿಮಮ್ ಅಂದರೆ ಒಂದು 3 ಕಿಲೋಮೀಟ್ರ್ ಮೇಲ್ಗಡೆ ಹೋದರೆ ಡ್ಯಾಮ್ ಇದೆ ಸ್ನೇಹಿತರೆ. 2.5 ಕಿಲೋಮೀಟ್ರ್ ಮೇಲ್ಗಡೆ ಹೋದರೆ ಅಲ್ಲೊಂದು ಡ್ಯಾಮ್ ಇದೆ. ಆ ಡ್ಯಾಮ್ ಇರೋದ್ರಿಂದ ಈ ಬೌಂಡ್ರಿಗಳಿಗೆ ನೀರು ಸ್ವಲ್ಪ ಚೆನ್ನಾಗಿದೆ. ನಮಗೆ ದಾರಿ ಸ್ವಲ್ಪ ಕಲ್ಲುಗಳಿದೆ, ಅದನ್ನು JCB ಕ್ಲೀನ್ ಮಾಡ್ಕೊಂಡ್ರೂ ಆಗುತ್ತೆ. ಇಲ್ಲ ಅದ್ರ ಮೇಲೆ ಒಂದಷ್ಟು ಮಣ್ಣನ್ನು ಹಾಕಿಸಿ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ನಮಗೆ ಕ್ಲೀನಾಗಿ ಓಡಾಡ್ಬೋದು. ಯಾಕೆಂದರೆ ನಾಗರಾಜ್ ಈ ಥರ ರೋಡು ಅಂತ ನೀವು ಇದು ಮಾಡೋದು ಬೇಡಿ, ನಾನೇ ಫಸ್ಟ್ ನಿಮಗೆ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ಬರೀ ಒಂದು 10 ಅಡಿಯಷ್ಟು ಅಷ್ಟೇ, ಒಂದು 10 ಅಡಿಯಷ್ಟು ಕಾರ್ಗಳೆಲ್ಲ ಹೋಗ್ತಾಯಿದ್ದಾವೆ ಬರ್ತಾಯಿದ್ದಾವೆ. ಆದರೂ ಕೂಡ ನಾನು ನಿಮಗೆ ಕ್ಲೀನಾಗಿ ಬರಬೇಕು ಅಂದರೆ ಸ್ವಲ್ಪ ಮಣ್ಣು, 1 ಗಾಡಿ 2 ಗಾಡಿ ಅಷ್ಟು ಮಣ್ಣು ಹಾಕ್ಕೊಂಡ್ರೆ ಅದ್ರ ಮಟ್ಟ ಮಾಡಿಕೊಂಡು ಸಾಕು ಆ ಜಾಗದಲ್ಲಿ ಅಷ್ಟೇ. ನಿಮಗೆ ನೋಡಿ, ಲ್ಯಾಂಡ್ಗಳಲ್ಲಿ ನಿಮಗೆ ಪಕ್ಕ ಎಲ್ಲ ತೋಟಗಳು ನೋಡಿ ಸ್ನೇಹಿತರೆ, ತೋಟಗಳೆಲ್ಲ ಮಾಡ್ಕೊಂಡು ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಅಲ್ಲಲ್ಲೇ ಮನೆಗಳು ಕಟ್ಕೊಂಡು ವಾಸ ಕೂಡ ಇದ್ದಾರೆ. ನಮಗಿಲ್ಲಿ ಇರೋದಕ್ಕಾಗಲಿ ಮನೆ ಕಟ್ಟೋದಕ್ಕಾಗಲಿ ನಮಗಿಲ್ಲಿ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಅಷ್ಟೇ ಮನೆ ಕಟ್ಕೊಂಡು ತೋಟದಲ್ಲೇ ನೋಡಿ, ಮನೆ ಕಟ್ಕೊಂಡು ತೋಟದಲ್ಲೇ ವ್ಯವಸಾಯ ಮಾಡ್ಕೊಂಡು ಇಲ್ಲೆಲ್ಲ ಅಷ್ಟೇ ಸ್ನೇಹಿತರೆ.
ಆಯಿತಾ. ನಮ್ಗೆ ಇಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲ ಸ್ನೇಹಿತರೆ, ಎಲ್ಲ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಮ್ಮಂಥವ್ರು ಬೆಳೆಯೋಕ್ಕೂ ಅನುಕೂಲ ಆಗುತ್ತೆ, ನಿಮ್ಮಿಂದ ನಮಗೊಂದು ಹೆಲ್ಪ್ ಕೂಡ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.